ಇದು ಹಳೆ ಹೋಟ್ಲಲ್ಲ? ಇದು ಹಳೆ. ಇದೆಷ್ಟು ವರ್ಷ ನಡೆಸಿದ್ರಿ ಇಲ್ಲಿ? 22 ವರ್ಷ ಸರ್. ಈಗ ಇಲ್ಲಿ 22 ವರ್ಷ. 22 ವರ್ಷ ಆಯ್ತಿದೆ. ಈಗ ಅದು ಓಪನ್ ಆಗಿ ಈಗ ಒಂದು ವರ್ಷ 7 ತಿಂಗಳು. 1 ವರ್ಷ 7 ತಿಂಗಳು. ಇದು ಪರ್ಮನೆಂಟ್, ಮೇಲ್ಗಡೆ ಪರ್ಮನೆಂಟ್ ಆಗಿರುತ್ತೆ. ಕೆಳಗಡೆ ಇದು ಏನು ಖಾಲಿ ಆಯಿತು ಖಾಲಿ ಆಗುತ್ತೆ. ಕೆಫೆ ಮಲ್ನಾಡ್ ಭವನ, ಸೆಕೆಂಡ್ ಕ್ರಾಸ್, ನೆಹರು ರಸ್ತೆ, ಶೋಭಾ ಸ್ಟೋರ್ ಪಕ್ಕದ ಓಣಿ ಒಳಗಿದೆ. ಇದು ಪ್ರಾರಂಭ ಆಗಿ 1 ವರ್ಷ 7 ತಿಂಗಳಾಯಿತು. ಇದನ್ನು ನಡೆಸ್ತಾ ಇರೋರು ಭಾಷಾ ಅಂತ. ಸುಮಾರು 22 ವರ್ಷದಿಂದ ಈ ಓಣಿ ಒಳಗಡೆ ಅವರ ಟೀ, ಕಾಫಿ, ಬನ್ಗಳ ಸಣ್ಣದಾದಂಥ ಕ್ಯಾಂಟೀನ್ ಇದೆ. ಆ ಕ್ಯಾಂಟೀನು ಎಷ್ಟು ಜನ ಭೇಟಿ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಲೆಕ್ಕ ಇಡಲಿಕ್ಕಾಗಲ್ಲ. ಅಷ್ಟು ಜನ ಅದನ್ನು ಹುಡ್ಕೊಂಡು ಬರ್ತಾರೆ. ಅವರ ಕನಸು ರೆಸ್ಟೋರೆಂಟ್ ಮಾಡಬೇಕು ಅಂತ. ಈ ರೆಸ್ಟೋರೆಂಟ್ ಈಗ ಅತ್ಯುತ್ತಮವಾಗಿ ನಡೀತಾ ಇದೆ. ಲಂಚ್ ಇರ್ತದೆ, ಬ್ರೇಕ್ಫಾಸ್ಟ್, ಡಿನ್ನರ್ ಇವೆಲ್ಲ ಇರೋಂಥ ಒಂದು ಸುಸಜ್ಜಿತವಾದಂಥ ಸಣ್ಣ ಜಾಗದಲ್ಲಿ ಒಂದು ರೆಸ್ಟೋರೆಂಟನ್ನು ಎಷ್ಟು ಚೆನ್ನಾಗಿ ನಡೆಸ್ಬೋದು ಅನ್ನೋದಕ್ಕೆ ಇವರ ಒಂದು ಉದಾಹರಣೆ. ನನಗೆ ಯಾವಾಗ ಶಿವಮೊಗ್ಗ ಹೋದರೂ ಇವರ ಕ್ಯಾಂಟೀನ್ಗೆ ಹೋಗಿ ಚಹಾ, ಕಾಫಿ ಕುಡಿಯೋ ಜೊತೆಯಲ್ಲಿ ಇವರ ರೆಸ್ಟೋರೆಂಟ್ ಕೂಡ ಭೇಟಿ ಮಾಡಿ ಬರೋದು. ಎಷ್ಟು ಶುಚಿಯಾಗಿ, ರುಚಿಯಾಗಿ, ಅತಿ ಸಣ್ಣ ಜಾಗದಲ್ಲಿ, ಸಣ್ಣ ಓಣಿನಲ್ಲಿ ಒಂದು ರೆಸ್ಟೋರೆಂಟ್ ನಡೆಸ್ಬೋದು ಅನ್ನೋದಕ್ಕೆ ಇವರೇ ಉದಾಹರಣೆ. ಇವರೇ ನೋಡಿ ಭಾಷಾ, ಒಬ್ಬ ಸ್ವಯಂ ಉದ್ಯೋಗ. ಕೆಫೆ ಮಲ್ನಾಡ್ ಭವನ ಇದು ಇರೋದು ಶಿವಮೊಗ್ಗದ ನೆಹರು ರೋಡಿನ 2ನೇ ಕ್ರಾಸಿನ ಓಣಿನಲ್ಲಿ. ನೀವು ಎಡಕ್ಕೆ ತಿರುಗಿದರೆ ಅಲ್ಲಿ ಶೋಭಾ ಸ್ಟೋರ್ ಪಕ್ಕದ ಒಂದು ಓಣಿ ಇದೆ. ಅಲ್ಲಿ ಒಳಗಡೆ ಹೋದರೆ ಈ ಭವನ ಇದೆ. ಇದು ಮೊದಲೇ MH ಕ್ಯಾಂಟೀನ್ ಆಗಿತ್ತು. ಅಲ್ಲಿ ಭಾಷಾರವರು, ಇದರ ಮಾಲೀಕರು, ಅತ್ಯುತ್ತಮವಾದ ಚಹಾ, ಕಾಫಿ, ಬನ್ಗಳನ್ನು ವ್ಯಾಪಾರ ಮಾಡ್ತಿದ್ರು. ಅವರ ಜೀವಮಾನದಲ್ಲಿ ಒಂದು ಕನಸು ಸ್ವಂತ ರೆಸ್ಟೋರೆಂಟ್ ಮಾಡಬೇಕಂತ. ಅದಕ್ಕೋಸ್ಕರ ಖಾಲಿ ಇದ್ದ ಜನ ಹೋರಾಟ ಆಫೀಸಿನ ಮಳಿಗೆಗಳನ್ನು ಇವರು ಅತ್ಯುತ್ತಮವಾದಂಥ ಒಂದು ರೆಸ್ಟೋರೆಂಟ್ ಮಾಡಿ ಪ್ರಾರಂಭ ಮಾಡಿದ್ದಾರೆ. ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ರುಚಿ ಜೊತೆಗೆ ಸಿಗ್ತಾ ಇದೆ. ತಾವು ಒಮ್ಮೆ ಈ ಕಡೆ ಶಿವಮೊಗ್ಗ ಹೋದರೆ ಈ ಹೋಟೆಲ್ಗೆ ತಪ್ಪದೇ ಭೇಟಿ ಮಾಡಿ ರುಚಿ ನೋಡಿ ಬನ್ನಿ.